ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊರೆತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇವಾಗ ಎಲ್ರಿಗೂ ಗೊತ್ತೇ ಇದೆ, ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಮ್ಮ ಸ್ಕಿನ್ ಕೂಡ ತುಂಬ ಡ್ರೈ ಆಗುತ್ತೆ. ಕೈ ಕಾಲುಗಳ ಮೇಲೆ ಹಾಗೆ ಸ್ಕಿನ್ ಮುಖದ ಮೇಲೆ ಎಲ್ಲ ತುಂಬ ಚರ್ಮ ಸುಲಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇದು ಅತಿ ಉಷ್ಣವಾದ ಗಾಳಿ ಬೀಸೋದ್ರಿಂದ ಚಳಿಗಾಲದಲ್ಲಿ ಈ ಥರ ನಮಗೆ ಪ್ರಾಬ್ಲಮ್ಸು ಉಂಟಾಗುತ್ತೆ. ಹಾಗಾಗಿ ನಾನು ನಿಮಗೆ ದುಬಾರಿ ಲೋಷನ್ಗಳನ್ನು, ಕ್ರೀಮ್ಗಳನ್ನು ಬಳಸ್ತೀನಿ. ಹೇಗೆ ಮನೆಯಲ್ಲಿಯೇ ನಾವು ಒಂದು ನೈಸರ್ಗಿಕ ಒಂದು ತೈಲದಿಂದ ಹೇಗೆ ನಾವು ಇದನ್ನು ನಮ್ಮ ಸ್ಕಿನ್ನನ್ನು, ನಮ್ಮ ಚರ್ಮವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಹೇಳ್ತಿರುವ ಒಂದು ನೈಸರ್ಗಿಕ ಒಂದು ತೈಲ ಅಂದರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೂಡ. ನಾನು ಕೂಡ ಡೈಲಿ ಇದನ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ನೀವೇ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಅದ್ರ ರಿಸಲ್ಟ್ ಏನು ಅಂತ. ಮೊದಲನೇದಾಗಿ ಸ್ಟೆಪ್ 1 ಬಂದುಬಿಟ್ಟು, ನಿಮಗೆ ಈ ತೈಲವನ್ನು ನೀವು ಹಚ್ಚೋದ್ರಿಂದ ನಿಮಗೆ ನಮ್ಮ ಮುಖದ ಇರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳು ಕೂಡ ಮುಚ್ಚುತ್ತವೆ. ಹಾಗೆ ನಮ್ಮ ಚರ್ಮವನ್ನು ಪೋಷಿಸಲು ತುಂಬ ಸಹಾಯ ಮಾಡುತ್ತದೆ. ಹಾಗೆ 2ನೇ ಟಿಪ್ಸ್ ಬಂದುಬಿಟ್ಟು, ನಿಮ್ಮ ಮುಖಕ್ಕೆ ಈ ತೈಲವನ್ನು ಹಚ್ಚೋದ್ರಿಂದ ನಿಮಗೆ ತುಂಬ ಒಂದು ಆರೋಗ್ಯಕರವಾದ ಒಂದು ಸ್ಕಿನ್ನು ಮತ್ತು ನ್ಯಾಚುರಲಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಾಂತಿಯುತವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ನಮ್ಮ ಮುಖದಲ್ಲಿರುವ ತೀವ್ರವಾದ ತೇವಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಿರ್ಬೋದು, ಡ್ರೈ ಸ್ಕಿನ್ ತುಂಬ ಸ್ವಲ್ಪ ಈ ಉಷ್ಣ ಗಾಳಿ ಬೀಸೋದ್ರಿಂದ ತುಂಬ ಸ್ಕಿನ್ನು ಮುಖದ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ಸುಲ್ದಂಗೆ ಆಗುತ್ತೆ, ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ. ಆ ಥರ ಆಗಬಾರ್ದು. ನಮಗೆ ನ್ಯಾಚುರಲ್ಲಾಗಿ ನಮಗೆ ಫುಲ್ ಸ್ಕಿನ್ನು, ನಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ನೀವು ಈ ಒಂದು ಎಣ್ಣೆಯಿಂದ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಹಾಗೆ 3ನೇ ಸ್ಟೆಪ್ ಬಂದುಬಿಟ್ಟು, ಈ ತೈಲವನ್ನು ನೀವು ಹಚ್ಚಿ ಮಸಾಜ್ ಮಾಡೋದ್ರಿಂದ ನಿಮಗೆ ಮೃದುವಾದ ಚರ್ಮ ಆಗುತ್ತೆ. ಹಾಗೆ ನಮ್ಮ ಮುಖದಲ್ಲಿರುವಂತಹ ನಿರ್ಜೀವ ಒಂದು ಸ್ಕಿನ್, ಡೆಡ್ ಸ್ಕಿನ್ ಏನಿರುತ್ತೆ ಅದು ಕೂಡ ಹೋಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ಹಾಗೆ 4ನೇ ಟಿಪ್ಸ್ ಬಂದುಬಿಟ್ಟು, ನಿಮಗೆ ಇವಾಗ ನಾನು ಹೇಳ್ತಿರೋ ಆಯಿಲು ನಿಮಗೆ ಯಾವುದು ಅಂತ ತಲೆಯಲ್ಲಿ ಓಡ್ತಿರುತ್ತೆ ಫ್ರೆಂಡ್ಸ್, ಬೇರೆ ಯಾವುದೂ ಅಲ್ಲ, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಅಂತಲೇ ನಿಮಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ತೈಲ ಅಂತಲೇ ಹೇಳ್ಬೋದು. ಇದು ಆಯುರ್ವೇದದ ಪ್ರಕಾರ ತುಂಬ ಹಿಂದಿನ ಕಾಲದಿಂದಲೂ ಇದನ್ನು ನಮಗೆ ಒಂದು ನಮ್ಮ ಚರ್ಮಕ್ಕೆ, ನಮ್ಮ ಆರೋಗ್ಯಕ್ಕೆ ಹಾಗೆ ತುಂಬ ಉಪಯುಕ್ತವಾದ ಒಂದು ಎಣ್ಣೆ ಅಂತಲೇ ಹೇಳ್ಬೋದು. ಇದನ್ನು ಆಗಿನ ಕಾಲದಿಂದಲೂ ಕೂಡ ಈ ಒಂದು ಸಾಸಿವೆ ಎಣ್ಣೆಯನ್ನು ನಮಗೆ ಸ್ಕಿನ್ನಿಗೆ, ನಮ್ಮ ಸೌಂದರ್ಯಕ್ಕೆ ಆಗಿರ್ಬೋದು ಅಥವಾ ನಮಗೆ ಹೆಲ್ತಿಗಾಗಿರ್ಬೋದು ತುಂಬ ಆಗಿನ ಕಾಲದಿಂದನೇ ಯೂಸ್ ಮಾಡ್ತಾರೆ. ಇದು ತುಂಬ ಒಳ್ಳೆಯ ಒಂದು ನೈಸರ್ಗಿಕ ಆಯಿಲ್ ಅಂತಲೇ ಹೇಳ್ಬೋದು. ಇದರಿಂದ ಕೂಡ ನಮಗೆ ತುಂಬ ಒಂದು ಸ್ಕಿನ್ನು ಗ್ಲೋ ಆಗುತ್ತೆ. ಹಾಗೆ ನಮಗೆ ನಮ್ಮ ಉಷ್ಣತೆ ಏನಿರುತ್ತಲ್ವ ಇವಾಗ ಈ ಚಳಿಗಾಲದಲ್ಲಿ, ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಫ್ರೆಂಡ್ಸ್, ನೀವು ಡೈಲಿ ರಾತ್ರಿ ಮಲಗುವಾಗ 1-2 ಡ್ರಾಪ್ಸು ಮುಖದ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಬಿಸಿನೀರಿಂದ ತೊಳೆದ್ರೆ ತುಂಬ ಕ್ಲೀನ್ ಫೇಸ್ ಆಗುತ್ತೆ.